ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1124ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ GTA ಇಂದ GTA 6 ಈ ಗೇಮ್ಗೋಸ್ಕರ ಅಂತೂ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಪೋಸ್ಟ್ಪೋನ್ ಮೇಲೆ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಇವರು ಕರೆಕ್ಟ್ ಆಗಿ ಒಂದು ಡೇಟ್ ಆದ್ರೆ ಕೊಡ್ತಾ ಇಲ್ಲ. ಇವಾಗ ಅಫಿಷಿಯಲ್ ಆಗಿ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಗೇಮು ಮೇ 26, 2026 ಈ ಒಂದು ಟೈಮ್ ಅಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಮತ್ತೆ ಇನ್ನ ಒಂದ್ಸಲ ಪೋಸ್ಟ್ಪೋನ್ ಆಗ್ಲಿಲ್ಲ ಅಂದ್ರೆ ಸಾಕು, ಈ ಸಲ ಲಾಂಚ್ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಇಂಡಿಯನ್ ಪ್ರೈಸ್ ವಿಷಯಕ್ಕೆ ಬಂದ್ರೆ 10ರಿಂದ 15,000 ವೇರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಗೇಮಿಂಗ್ ಮಾತ್ರ ತುಂಬಾ ಡಿಮ್ಯಾಂಡ್ ಇದೆ, ಹಾಗೆ ಬಂದ್ಬಿಟ್ಟು ತುಂಬಾನೇ ಹೈಪ್ ಇದೆ. ಸೊ ನೋಡೋಣಂತೆ ಈ ಡೇಟ್ ಅಲ್ಲಿ ಆದ್ರೂ ಲಾಂಚ್ ಮಾಡ್ತಾರ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ಮುಂದಿನ ವರ್ಷ 100% ಫೋಲ್ಡಬಲ್ ಫೋನ್ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಇಷ್ಟು ವರ್ಷ ಆಗಿದ್ದಾದ್ಮೇಲೆ ಫೋಲ್ಡಬಲ್ ಫೋನ್ ಲಾಂಚ್ ಮಾಡ್ತಿದ್ದಾರೆ. ಈ ತರ ಫೋಲ್ಡ್ ಏನಿರುತ್ತಲ್ಲ ಅದು ಇವಾಗ ಲಾಂಚ್ ಆಗುತ್ತೆ. 2028ರಲ್ಲಿ ನಿಮಗೆ ಈ ತರ ಅಂದ್ರೆ ನಿಮಗೆ ನಾರ್ಮಲ್ ಆಗಿ ನಿಮಗೆ ಫ್ಲಿಪ್ ಏನಿರುತ್ತಲ್ಲ ಆ ಮೊಬೈಲ್ ಆವಾಗ ಲಾಂಚ್ ಆಗುತ್ತೆ. ಇವಾಗ ನಿಮಗೆ ದೊಡ್ಡ ಫೋಲ್ಡಬಲ್ ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಆಪಲ್ ಅಲ್ಟ್ರಾ ಅಂತ ಹೇಳ್ಬಿಟ್ಟು ಹೆಸರಿಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಐಫೋನ್ ಏರ್ ಅಂತ ಹೇಳ್ಬಿಟ್ಟು ಹೆಸರಿಟ್ರಲ್ಲ, ಸೇಮ್ ಅದೇ ರೀತಿ ಫೋಲ್ಡಬಲ್ ಫೋನಿಗೆ ಆಪಲ್ ಅಲ್ಟ್ರಾ ಅಂತ ಹೇಳ್ಬಿಟ್ಟು ಹೆಸರಾದ್ರೆ ಇಡ್ತಿದ್ದಾರೆ. ಆದ್ರೆ ಒಂದ್ ಸ್ವಲ್ಪ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಬಂದ್ಬಿಟ್ಟು ಮಧ್ಯದಲ್ಲಿ ನಿಮಗೆ ಕ್ರೀಸ್ ಏನಿರುತ್ತಲ್ಲ, ಇವಾಗ ಸ್ಯಾಮ್ಸಂಗ್ ಅಲ್ಲಿ ನೋಡಿ, ಒನ್ ಪ್ಲಸ್ ಅಲ್ಲಿ ನೋಡಿ, ನಿಮಗೆ ಲೈಟ್ ಆಗಿ ಆ ಒಂದು ಕ್ರೀಸ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಆದ್ರೆ ಆಪಲ್ ಫೋಲ್ಡಬಲ್ ಫೋನ್ ಅಲ್ಲಿ ನಿಮಗೆ ಆ ಒಂದು ಕ್ರೀಸ್ ಇರೋದಿಲ್ಲ. ಅದೇ ನಿಮಗೆ ಅಡ್ವಾಂಟೇಜ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ತರ ಒಂದ್ ಸ್ವಲ್ಪ ಇನ್ಸೈಡ್ ರಿಪೋರ್ಟ್ಸ್ ಕೂಡ ಬರ್ತಿದೆ. ಸೊ ನೋಡೋಣಂತೆ ಆಪಲ್ ಕಂಪ್ನಿಯವರು ಮುಂದಿನ ವರ್ಷ ಈ ಒಂದು ಫೋಲ್ಡಬಲ್ ಫೋನ್ ಲಾಂಚ್ ಮಾಡಿದ್ರೆ 100% ಮಾರ್ಕೆಟ್ ಅಂತೂ ಶೇಕ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಐಕ್ಯೂ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ಐಕ್ಯೂ ನಿಯೋ 11 ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಐಕ್ಯೂ ನಿಯೋ 10R ಮಾತ್ರ ವಿಪರೀತ ಹೈಪ್ ಇದೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಟೈಮ್ ಸೇಲ್ ಅಲ್ಲಂತೂ ತುಂಬಾ ಜನ ಈ ಮೊಬೈಲ್ ಪರ್ಚೇಸ್ ಮಾಡಿದ್ರು. ಅದಕ್ಕೆ ಸಕ್ಸೆಸರ್ ಐಕ್ಯೂ ನಿಯೋ 11 ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ನ ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ, ಆದ್ರೆ ಇನ್ನ ನಿಮಗೆ ಒಂದು ಸ್ವಲ್ಪ ಟೈಮ್ ಆದ್ರೆ ತಗೊಳುತ್ತೆ. ಚೈನಾ ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ನಿಮಗೆ 2K ರೆಸಲ್ಯೂಷನ್ ಡಿಸ್ಪ್ಲೇ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 888 ಈ ಒಂದು ಚಿಪ್ಸೆಟ್ ಯೂಸ್ ಮಾಡ್ತಿದ್ದಾರೆ. 7500 mAh ಬ್ಯಾಟರಿ ಇರುತ್ತೆ. 100 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಚಿಪ್ಸೆಟ್ ಇದೇ ಇರುತ್ತೋ ಇಲ್ಲ ನಮ್ಮ ಇಂಡಿಯಾಗೆ ಬರೋಷ್ಟೊತ್ತಿಗೆ ಚಿಪ್ಸೆಟ್ ಚೇಂಜ್ ಆಗುತ್ತೋ ಅದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ಬೇಕಂದ್ರೂ ಇನ್ನ ನಿಮಗೆ ಟೈಮ್ ಆದ್ರೆ ತಗೊಳುತ್ತೆ. ಇನ್ನ ನೆಕ್ಸ್ಟ್ ನಿಮಗೆ ಐಕ್ಯೂ 15 ಲಾಂಚ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ಈ ಮೊಬೈಲ್ ಲಾಂಚ್ ಆಗುತ್ತೆ ಫೆಬ್ರವರಿ ಇಲ್ಲ ಮಾರ್ಚ್. ಸೊ ಆ ಒಂದು ಟೈಮ್ ಅಲ್ಲಿ ಈ ಮೊಬೈಲ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಿಮಗೊಂದು 30-35 ಸಾವಿರ ರೇಂಜ್ ಅಲ್ಲಿ ಈ ಮೊಬೈಲ್ ಅನ್ನೋದು ಲಾಂಚ್ ಆಗುತ್ತೆ. ಆ ಪ್ರೈಸ್ ಗೆ ಲಾಂಚ್ ಆಯ್ತು ಅಂದ್ರೆ ಧಮಾಕ ಮೊಬೈಲ್ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ರೀಸೆಂಟ್ ಆಗಿ ಐಫೋನ್ 17 ಸೀರೀಸ್ ಲಾಂಚ್ ಮಾಡಿದ್ರಲ್ಲ, ಅದರಲ್ಲಿ ಐಫೋನ್ 17 ಪ್ರೋ, ಐಫೋನ್ 17 ಪ್ರೋ ಮ್ಯಾಕ್ಸ್ ಈ ಒಂದು ಮೊಬೈಲ್ಸ್ ಅಲ್ಲಿ ಒಂದು ಸ್ಪೆಷಲ್ ಕಲರ್ ಯಾವ್ದಾದ್ರು ಇದೆಯಾ ಅಂದ್ರೆ ಅದು ಆರೆಂಜ್ ಕಲರ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ನ ಮಾತ್ರ ವಿಪರೀತವಾಗಿ ಪರ್ಚೇಸ್ ಮಾಡ್ತಿದ್ದಾರೆ, ತುಂಬಾ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾರೇ ಆಗ್ಲಿ ಪ್ರೋ ಮಾಡೆಲ್ ತಗೊಂತಿದ್ದಾರೆ ಅಂದ್ರೆ ಸಿಲ್ವರ್ ತಗೊಂತಾ ಇಲ್ಲ, ಬ್ಲೂ ಕೂಡ ತಗೊಂತಾ ಇಲ್ಲ, ಎಲ್ಲರೂ ಕೂಡ ಆರೆಂಜ್ ಕಲರ್ ತಗೊಂತಾ ಇದ್ದಾರೆ. ಅಷ್ಟು ಡಿಮ್ಯಾಂಡ್ ಇದೆ ಈ ಒಂದು ಮೊಬೈಲ್ಗೆ. ಇವಾಗ ಈ ಮೊಬೈಲ್ ಯಾರ್ಯಾರೆಲ್ಲ ತಗೊಂಡಿದ್ದಾರೋ ಅವರೆಲ್ಲರೂ ಕೂಡ ಇವಾಗ ಆಪಲ್ ಕಂಪ್ನಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ರೀಸನ್ ಏನು ಅಂದ್ರೆ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆರೆಂಜ್ ಕಲರ್ ಇಂದ ಪಿಂಕ್ ಕಲರ್ ಗೆ ಚೇಂಜ್ ಆಗ್ತಾ ಇದೆ. ತುಂಬಾ ಮೊಬೈಲ್ಸ್ ಈ ರೀತಿ ಆಗಿದೆ. ಕೆಲವೊಬ್ಬರಿಗೆ ನೋಡಿದ್ರೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನ ಒಂದ್ ಸ್ವಲ್ಪ ಜನರಿಗೆ ನೋಡಿದ್ರೆ ಕಲರೇ ಹೋಗ್ತಾ ಇದೆ, ಒಳಗಿರೋ ಸಿಲ್ವರ್ ಕಲರ್ ಕಾಣಿಸ್ತಾ ಇದೆ, ಮೆಟೀರಿಯಲ್ ಕಲರ್ ಕಾಣಿಸ್ತಾ ಇದೆ. ಆ ರೀತಿಯಾಗಿ ಕ್ವಾಲಿಟಿ ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ರಿಪೋರ್ಟ್ ಮಾಡ್ತಿದ್ದಾರೆ. ಕೆಲವೊಬ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನನಗೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗಿತ್ತು. ನಾನು ಹೋಗ್ಬಿಟ್ಟು ಸರ್ವಿಸ್ ಸೆಂಟರ್ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದಾಗ ನನ್ನ ಮೊಬೈಲ್ ತಗೊಂಡು ಆರೆಂಜ್ ಕಲರೇ ಹೊಸ ಮೊಬೈಲ್ ಕೊಟ್ಟರು. ನಾನು ಅವ್ರಿಗೆ ಹೇಳ್ತಿದ್ದೀನಿ ನನಗೆ ಆರೆಂಜ್ ಕಲರ್ ಬೇಡ, ನಾನು ಸಿಲ್ವರ್ ಕಲರ್ ಇಲ್ಲ ಅಂದ್ರೆ ಬ್ಲೂ ಕಲರ್ ತಗೊಂತೀನಿ, ಆ ಮೊಬೈಲ್ ಕೊಡಿ ಅಂದ್ರೆ ಇಲ್ಲ ನಾವು ಆರೆಂಜ್ ಕಲರೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ನನಗೆ ಆರೆಂಜ್ ಕಲರೇ ಕೊಟ್ಟಿದ್ದಾರೆ. ಮತ್ತೆ ಇದು ಕಲರ್ ಶೇಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಈ ತರ ತುಂಬಾ ಜನ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿದ್ರೆ ಒಂದ್ ರೀತಿ ಬೇಜಾರಾಗುತ್ತೆ, ಯಾಕಂದ್ರೆ ಆರೆಂಜ್ ಕಲರ್ ತುಂಬಾ ಚೆನ್ನಾಗಿದೆ, ತುಂಬಾ ಕ್ಯೂಟ್ ಆಗಿದೆ. ಅದು ನಿಮಗೆ ತುಂಬಾ ಜಾತ್ರೆ ತರನು ಕೂಡ ಅನ್ಸೋದಿಲ್ಲ, ಅಷ್ಟು ಡೀಸೆಂಟ್ ಆಗಿ ನೋಡೋದಿಕ್ಕಾದ್ರೆ ಇದೆ. ಇವಾಗ ನೋಡಿದ್ರೆ ಕಂಪ್ಲೀಟ್ ಆಗಿ ಕಲರ್ ಅನ್ನೋದು ಚೇಂಜ್ ಆಗ್ತಾ ಇದೆ. ಮಧ್ಯದಲ್ಲಿ ಬಂದ್ಬಿಟ್ಟು ನಿಮಗೆ ಗ್ಲಾಸ್ ಇರುತ್ತಲ್ಲ, ಅಲ್ಲಿ ಯಾವುದೇ ರೀತಿ ಕಲರ್ ಚೇಂಜ್ ಆಗ್ತಾ ಇಲ್ಲ. ಫ್ರೇಮ್ ಆಗಿರ್ಬೋದು, ಆ ಕ್ಯಾಮ್ರಾ ಮಾಡ್ಯೂಲ್ ಹತ್ರ ಎಲ್ಲ ಕಂಪ್ಲೀಟ್ ಆಗಿ ಕಲರ್ ಅನ್ನೋದು ಚೇಂಜ್ ಆಗ್ತಿದೆ. ರೀಸನ್ ಏನು ಅಂತ ಗೊತ್ತಿಲ್ಲ. ಹಾಗೆ ಬಂದ್ಬಿಟ್ಟು ಆಪಲ್ ಕಂಪ್ನಿಯವರು ಕೂಡ ಯಾವುದೇ ರೀತಿ ರಿಯಾಕ್ಷನ್ ಆದ್ರೆ ಇಲ್ಲ. ಸೊ ನೋಡೋಣಂತೆ ಆಪಲ್ ಕಂಪ್ನಿಯವರು ಫಸ್ಟ್ ಮೇನ್ ಪ್ರಯಾರಿಟಿ ಕೊಡೋದೇ ಬಿಲ್ಡ್ ಕ್ವಾಲಿಟಿ. ಹಾಗೆ ಬಂದ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿರ್ಬೇಕು, ನಲ್ಲವ್ರು ಎಲ್ಲಿನೂ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ. ಮತ್ತೇನಕ್ಕೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಿದೆಯೋ ಗೊತ್ತಿಲ್ಲ. ಸೊ ನೋಡೋಣಂತೆ ಆಪಲ್ ಕಂಪ್ನಿಯವರು ರಿಯಾಕ್ಟ್ ಆಗೋವರೆಗೂ ನಮಗೂ ಕೂಡ ಏನು ಅಂತ ಗೊತ್ತಾಗಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಕೊಹಿಲರ್ ಈ ಒಂದು ಬ್ರ್ಯಾಂಡ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ತುಂಬಾ ಪ್ರಾಡಕ್ಟ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ
ಮಾಡ್ತಾರೆ ಅಂತಾನೆ ಹೇಳ್ಬೋದು. ತುಂಬಾ ಮನೆಗಳಲ್ಲಿ ನೀವು ಕೂಡ ನೋಡಿರ್ತೀರಾ, ರೀಸೆಂಟ್ ಆಗಿ ಒಂದು ವಿಚಿತ್ರ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ದಾರೆ. ವಿಚಿತ್ರ ಅನ್ನೋದಕ್ಕಾಗೋದಿಲ್ಲ, ಆ ಪ್ರಾಡಕ್ಟ್ಗೋಸ್ಕರ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದನ್ನ ನೀವು ಬಾತ್ರೂಮ್ ಸೀಟ್ ಏನಿರುತ್ತಲ್ಲ ಅದಕ್ಕೆ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಅಟ್ಯಾಚ್ ಮಾಡಿದಾದ್ಮೇಲೆ ಅನ್ಲಾಕ್ ಆಗಿ ಬಂದ್ಬಿಟ್ಟು ಲಾಕ್ ಮಾಡೋ ಫೀಚರ್ ಕೂಡ ಇರುತ್ತೆ. ಇದರಲ್ಲಿ ನಿಮಗೆ ಕ್ಯಾಮ್ರಾಸು ಇರುತ್ತೆ, ಹಾಗೆ ಬಂದ್ಬಿಟ್ಟು ಸೆನ್ಸರ್ಸ್ ಕೂಡ ಇರುತ್ತೆ. ಇವಾಗ ನಾನು ಹೋದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಫಿಂಗರ್ ಪ್ರಿಂಟ್ ಆದ್ರೆ ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಡಿಫ್ರೆಂಟ್ ಯೂಸರ್ಗೆ ಒಂದೊಂದು ಫಿಂಗರ್ ಪ್ರಿಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಮತ್ತೆ ಇದರಿಂದ ಮೇಜರ್ ಆಗಿ ಏನ್ ಯೂಸ್ ಆಗುತ್ತೆ ಬ್ರೋ, ಅದು ಕೂಡ ಬಾತ್ರೂಮ್ ಅಲ್ಲಿ ಅದರಲ್ಲಿ ಕ್ಯಾಮ್ರಾನು ಇರುತ್ತೆ ಅಂತಿದ್ದೀರಾ, ಸೆನ್ಸರು ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೊಂದು ಡೌಟ್ ಇರುತ್ತೆ. ಇದರಿಂದ ತುಂಬಾನೇ ಯೂಸ್ ಇರುತ್ತೆ. ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೀವು ಯಾವಾಗೆಲ್ಲ ಪೋಪ್ಗೆ ಹೋಗ್ತಿರಲ್ಲ, ಯಾವಾಗೆಲ್ಲ ನಂಬರ್ 2 ಹೋಗ್ತಿರಲ್ಲ, ಆವಾಗ ಇದು ಸ್ಕ್ಯಾನ್ ಮಾಡುತ್ತೆ, ಹಾಗೆ ಬಂದ್ಬಿಟ್ಟು ಕ್ಯಾಮ್ರಾದಲ್ಲಿ ನೋಡ್ತಾ ಇರುತ್ತೆ. ಅಕಸ್ಮಾತ್ ಆಗಿ ಎಲ್ಲಾದ್ರೂ ಒಂದು ಸ್ವಲ್ಪ ಬ್ಲಡ್ ಕಾಣಿಸ್ತು ಅಂದ್ರೆ ಇದು ಮೊಬೈಲ್ ಜೊತೆ ಇಂಟಿಗ್ರೇಟ್ ಆಗಿರುತ್ತೆ, ನಿಮಗೊಂದು ಮೆಸೇಜ್ ಆದ್ರೆ ಕಳಿಸುತ್ತೆ. ನಿಮಗೆ ಪೈಲ್ಸ್ ಬರೋ ಚಾನ್ಸಸ್ ಇದೆ, ಒಂದ್ಸಲ ಡಾಕ್ಟರ್ಗೆ ತೋರಿಸಿ ಅಂತ ಹೇಳ್ಬಿಟ್ಟು ನಿಮಗೆ ಇಂಟಿಮೇಟ್ ಆದ್ರೆ ಮಾಡ್ತಿರತ್ತೆ. ಹಾಗೆ ಬಂದ್ಬಿಟ್ಟು ನೀವು ಹೋಗ್ತಾ ಇರೋದು ತುಂಬಾ ಸಾಲಿಡ್ ಆಗಿತ್ತು ಅಂತ ಇಟ್ಕೊಳ್ಳಿ, ತುಂಬಾ ಗಟ್ಟಿ ಇತ್ತು ಅಂದ್ರೆ ಅದು ನಿಮಗೆ ಹೇಳುತ್ತೆ ನೀವು ತುಂಬಾ ಪ್ರೋಟೀನ್ ಇಂಟೇಕ್ ತಗೊಂತಾ ಇದ್ದೀರಾ, ಫೈಬರ್ ಇಂಟೇಕ್ ತುಂಬಾನೇ ಇದೆ, ಆದಷ್ಟು ಫೈಬರ್ ಕೂಡ ತಗೊಳ್ಳಿ. ಹಾಗೆ ಬಂದ್ಬಿಟ್ಟು ನೀರು ಕೂಡ ಕುಡೀರಿ ಅಂತ ಹೇಳ್ಬಿಟ್ಟು ಹೇಳುತ್ತೆ, ತುಂಬಾ ಲಿಕ್ವಿಡ್ ಆಗಿ ಹೋಗ್ತಾ ಇದ್ರೆ. ಸೊ ಈ ರೀತಿಯಾಗಿ ಇದು ನಿಮಗೆ ಕೇಳೋದಕ್ಕೆ ಒಂದು ರೀತಿಯಾಗಿರ್ಬೋದು, ಆದ್ರೆ ಅವ್ರ ಇನೋವೇಷನ್ ತುಂಬಾನೇ ಚೆನ್ನಾಗಿದೆ. ಇದರಿಂದ ತುಂಬಾನೇ ಯೂಸ್ ಇರುತ್ತೆ. ನಿಮ್ ಹೆಲ್ತ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ಜನ ಹೇಳ್ತಿರ್ತಾರೆ ಇವಾಗ ಯೂರಿನ್ ಟೆಸ್ಟ್ ಕೊಡ್ತೀರಾ, ಇವಾಗ ಲ್ಯಾಬಿಗೆ ಹೋದ್ರೆ ಯೂರಿನ್ ಟೆಸ್ಟ್ ಕೊಡ್ತೀರಾ, ಆ ಯೂರಿನ್ ಟೆಸ್ಟ್ ಅಲ್ಲೂ ಕೂಡ ನಮಗೆ ಗೊತ್ತಿಲ್ಲದೆ ಇರೋದು ತುಂಬಾನೇ ಇರುತ್ತೆ. ಅದೆಲ್ಲ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ರಿಪೋರ್ಟ್ ಆದ್ರೆ ಕೊಡ್ತಾರೆ. ನಾವು ಯಾವುದನ್ನು ಕೂಡ ತುಂಬಾ ಅಸಹ್ಯವಾಗಿ ನೋಡೋ ಅವಶ್ಯಕತೆ ಇರೋದಿಲ್ಲ, ಯಾಕೆಂದ್ರೆ ಪ್ರತಿಯೊಂದರಲ್ಲೂ ಕೂಡ ಇವಾಗ ನಿಮಗೆ ಏನೋ ಒಂದು ರೋಗ ಬಂದಾಗ ನಾವಾಗ ಡಾಕ್ಟರೇ ಹೇಳ್ತಾರೆ ನಿಮ್ ಪೂಪ್ ತಗೊಂಡ್ ಬಂದ್ಬಿಟ್ಟು ಕೊಡಿ, ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಬೇಕು ಅಂತೇಳಿ. ಈ ತರ ತುಂಬಾ ಎಕ್ಸಾಮಿನೇಷನ್ಸ್ ಆದ್ರೆ ಇರುತ್ತೆ. ಚೈನಾದಲ್ಲೆಲ್ಲ ನೋಡ್ಕೊಂಡ್ರೆ ನಾರ್ಮಲ್ ಟಾಯ್ಲೆಟ್ಸ್ ಏನಿರುತ್ತಲ್ಲ ಅಲ್ಲಿನೂ ಕೂಡ ನಿಮಗೆ ಡಿಜಿಟಲೈಸ್ಡ್ ಟಾಯ್ಲೆಟ್ಸ್ ಆದ್ರೆ ಮಾಡಿದ್ದಾರೆ. ಅಲ್ಲಿ ಹೆಂಗೆ ಅಂದ್ರೆ ನೀವೇನ್ ಯೂರಿನ್ ಮಾಡ್ತಿರಲ್ಲ ಆ ಯೂರಿನ್ ನ ಅಲ್ಲೇ ಅದು ಟೆಸ್ಟ್ ಮಾಡುತ್ತೆ, ಟೆಸ್ಟ್ ಮಾಡ್ಬಿಟ್ಟು ಡಿಸ್ಪ್ಲೇ ಅಲ್ಲಿ ತೋರಿಸುತ್ತೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ. ಆ ಲೆವೆಲ್ ಟೆಕ್ನಾಲಜಿ ಅಲ್ಲಿ ಪಬ್ಲಿಕ್ ಬಾತ್ರೂಮ್ಸ್ ಅಲ್ಲಿ ಇದೆ. ಇವಾಗ ಕೊಹ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನಿಮಗೆ ಬೇಕು ಅಂದ್ರೆ ತಗೊಂಡು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 52,000 ಇಟ್ಟಿದ್ದಾರೆ. ಇವಾಗ ಅಮೆರಿಕಾದಲ್ಲಿ ಲಾಂಚ್ ಮಾಡಿದ್ದಾರೆ, ಅಲ್ಲಾಗ್ಲೇ ಪ್ರೀ ಬುಕಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಇಂಡಿಯಾದಲ್ಲೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. 52,000 ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಿಮಗೆ ಸ್ಯಾಮ್ಸಂಗ್ ಇಂದ, ಸ್ಯಾಮ್ಸಂಗ್ ಕಂಪ್ನಿಯವರು ಮುಂದಿನ ವರ್ಷ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸ್ ಲಾಂಚ್ ಮಾಡ್ತಾರೆ. ಈ ಮೊಬೈಲ್ಗೋಸ್ಕರನೂ ಕೂಡ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಜರ್ಮನಿಯಲ್ಲಿ ನೋಡ್ಕೊಂಡ್ರೆ ಒಂದು ಮೀಡಿಯಾ ಒಂದು ಪಬ್ಲಿಷ್ ಮಾಡಿದೆ. ಈ ಮೀಡಿಯಾ ಏನ್ ಹೇಳ್ತಿದೆ ಅಂದ್ರೆ ಪ್ರತಿ ಸಲ ಸ್ಯಾಮ್ಸಂಗ್ ಅವರು ಜನವರಿ ತಿಂಗಳಲ್ಲಿ ಲಾಂಚ್ ಮಾಡ್ತಾರಲ್ಲ, ಈ ಸಲ ಮಾರ್ಚ್ ತಿಂಗಳಲ್ಲಿ ಲಾಂಚ್ ಮಾಡೋ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ ಪ್ರೊಡಕ್ಷನ್ ಅನ್ನೋದು ತುಂಬಾ ಮಟ್ಟಿಗೆ ಲೇಟ್ ಆಗಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಅಲ್ಟ್ರಾ ಈ ಮೊಬೈಲ್ ಕಂಪ್ಲೀಟ್ ರೆಡಿ ಇದೆ. S26 ಪ್ಲಸ್ ಈ ಮೊಬೈಲ್ಸ್ ಏನ ರೆಡಿ ಆಗ್ತಾ ಇದೆ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಸ್ಯಾಮ್ಸಂಗ್ ಅವರು ಇನ್ನು ಯಾವುದೇ ರೀತಿ ಅಫಿಷಿಯಲ್ ಆಗಿ ರಿಯಾಕ್ಟ್ ಆಗಿಲ್ಲ. ಅವರು ಪ್ರತಿ ವರ್ಷ ಜಾನ್ವರಿಯಲ್ಲೇ ಲಾಂಚ್ ಮಾಡ್ತಾರೆ, ಮಾರ್ಚ್ ವರ್ಗೂ ಹೋಗೋದಿಲ್ಲ. ಆದ್ರೆ ಈ ಸಲ ಮಾರ್ಚ್ ವರ್ಗೂ ಡಿಲೇ ಆಗೋ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಆದ್ರೆ ಈ ಸಲ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮೇಜರ್ ಇಂಪ್ರೂವ್ಮೆಂಟ್ಸ್ ಕೂಡ ಮಾಡ್ತಿದ್ದಾರೆ. ಇವತ್ತಿನವರೆಗೂ ಅಲ್ಟ್ರಾ ಸೀರೀಸ್ ಅಲ್ಲಿ ನೋಡ್ಕೊಂಡ್ರೆ ಈ ಸಲ ಅಲ್ಟ್ರಾ ಸೀರೀಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡೋಣಂತೆ ಜನವರಿ ಇಲ್ಲ ಅಂದ್ರೆ ಮಾರ್ಚ್, ಈ 2 ತಿಂಗಳಲ್ಲಿ ನಮಗೆ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.